ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಒಂದೆಡೆ ಯುದ್ಧ, ಮತ್ತೊಂದೆಡೆ ಸಂಧಾನ. ಟೆಹರಾನ್ನ ವಿವಿ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಎರಡೆರಡು ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಇಸ್ರೇಲ್ ಕೈಗಾರಿಕಾ ಪ್ರದೇಶದ ಮೇಲೆ ಇರಾನ್ ಕೂಡ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇತ್ತ ಇಸ್ಲಾಮಾಬಾದ್ನಲ್ಲಿ ಸಂಧಾನದ ಮಾತುಕತೆ ನಡೀತಾ ಇದ್ರೆ, ಮತ್ತೊಂದೆಡೆ ದಾಳಿ ಪ್ರತಿ ದಾಳಿ ಜೋರಾಗಿ ನಡೀತಾ ಇದೆ. ಟರ್ಕಿ, ಈಜಿಪ್ಟ್, ಅಬುದಾಬಿ ನಾಯಕರು ಭಾಗಿಯಾಗಿ ಸಂಧಾನ ಸಭೆಯನ್ನು ನಡೆಸಿದ್ದಾರೆ. ಆ ಸಂಧಾನ ಸಭೆಯಲ್ಲೇ ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಅನ್ನ ಕೂಡ ನೀಡಿತ್ತು. ಇರಾನ್ ಮೇಲೆ ಸೇನೆಯನ್ನು ನುಗ್ಗಿಸಿದ್ರೆ ತಕ್ಕ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿತ್ತು ಇರಾನ್. ಸಂಧಾನ ಸಭೆಯಲ್ಲೇ ಇರಾನ್ ಅಧಿಕಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇವತ್ತು 30ನೇ ದಿನ ಯುದ್ಧ ಶುರುವಾಗಿ 30 ದಿನವಾದ್ರೂ ಕೂಡ ಸಂಧಾನದ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಸಂಧಾನದ ಮಾತುಗಳನ್ನ ಆಡ್ತಾ ಇದ್ರೆ, ಇಸ್ರೇಲ್ ಒಂದ್ ಕಡೆ ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ ಕೂಡ ಇರಾನ್ ಪರವಾಗಿ ನೇರವಾಗಿ ಯುದ್ಧಕ್ಕೆ ಇಳಿದಿತ್ತು. ಈಗ ಯೆಮೆನ್ನ ಹೌತಿ ಬಂಡುಕೋರರು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಮೆರಿಕ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಮತ್ತೆರಡು ಹಡಗುಗಳು ದಾಟಿವೆ. ಭಾರತಕ್ಕೆ ಎಲ್ಪಿಜಿಯನ್ನ ಹೊತ್ತು ತರ್ತಾ ಇರುವಂತಹ 2 ಹಡಗುಗಳು. ಈ ಹಡಗುಗಳಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಇದೆ. ಮತ್ತೆರಡು ಹಡಗುಗಳು ಯಶಸ್ವಿಯಾಗಿ ಹರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಿದೆ. ಇರಾನ್ ಮತ್ತು ಭಾರತದ ಸಂಬಂಧ ಸ್ನೇಹಮಯವಾಗಿ ಇರೋದ್ರಿಂದ ಭಾರತದ ಬಾವುಟ ಇರುವಂತಹ ಹಡಗುಗಳಿಗೆ ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗ್ಲಿಕ್ಕೆ ಇರಾನ್ ಪರ್ಮಿಷನ್ ಕೊಟ್ಟಿದೆ. ಹಾಗಾಗಿ ಮತ್ತೆ 2 ಹಡಗುಗಳು, ಭಾರತದ ಹಡಗುಗಳು ಬಂದಿರುವಂತದ್ದು ಭಾರತೀಯ ನೌಕಾಪಡೆಯ ಎಸ್ಕಾರ್ಟ್ ಒಂದಿಗೆ ಬಂದಿದೆ. 94,000 ಮೆಟ್ರಿಕ್ ಟನ್ನಷ್ಟು ಎಲ್ಪಿಜಿಯನ್ನ ಹೊತ್ತು ತರ್ತಾ ಇರುವಂತಹ ಹಡಗುಗಳಿದು. BWTYR ಮತ್ತು BWELM ಹೆಸರಿನ ಹಡಗುಗಳು. ಮಾರ್ಚ್ 31ರಂದು ಮುಂಬೈನ ಬಂದರಿಗೆ ಈ ಹಡಗುಗಳು ಬಂದು ತಲುಪುತ್ತವೆ. ಏಪ್ರಿಲ್ 1ರಂದು ಕರ್ನಾಟಕದ ನವಮಂಗಳೂರು ಬಂದರಿಗೆ ಮತ್ತೊಂದು ಹಡಗು ಆಗಮಿಸುತ್ತೆ. BWELM ಹಡಗಿದೆಯಲ್ಲ, ಅದು ಏಪ್ರಿಲ್ 1ರಂದು ಕರ್ನಾಟಕದ ನವಮಂಗಳೂರಿನ ಬಂದರಿಗೆ ಬರುತ್ತೆ. ಈಗಾಗಲೇ ಬಾಬಲ್ ಮಂದೋಲ್ ಜಲಸಂಧಿಯನ್ನ ಕೂಡ ಮುಚ್ಚಲಿಕ್ಕೆ ಮತ್ತೊಂದೆಡೆ ನಡೀತಾ ಇದೆ. ಯೆಮೆನ್ನ ಬಂಡುಕೋರರು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಹರ್ಮುಜ್ ಜಲಸಂಧಿಯಿಂದ ಸುರಕ್ಷಿತವಾಗಿ ಭಾರತಕ್ಕೆ 2 ಹಡಗುಗಳು ವಾಪಸ್ಸಾಗಿವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ ಗುಡಿ, ಒಂದ್ ಕಡೆ ಬಾಬಲ್ ಜಲಸಂಧಿಯನ್ನ ಮುಚ್ಚುವಂತಹ ಪರಿಸ್ಥಿತಿ ಕೂಡ ಒಂದ್ ಕಡೆ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಹರ್ಮುಜ್ ಜಲಸಂಧಿಯಿಂದ ಭಾರತದ 2 ಹಡಗುಗಳು ವಾಪಸ್ ಬಂದಿರುವಂತದ್ದು, ಭಾರತಕ್ಕೆ ಯಶಸ್ವಿಯಾಗಿ ಬಂದಿರುವಂತದ್ದು. ಯುದ್ಧದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾನೆ ಇದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಿದೆ? ಚೈತ್ರ, ಪ್ರಮುಖವಾಗಿ ಇಲ್ಲಿ 2 ವಿಚಾರಗಳಿರ್ತಕ್ಕಂಥದ್ದು. ಒಂದು, ಯುದ್ಧದ ಗತಿ ತೀವ್ರಗೊಂಡಿರುವಂತದ್ದು. ಮತ್ತೊಂದು ಕಡೆ ಸಂಧಾನ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇರಾನ್ನ ಯಾವ ಫ್ಯಾಕ್ಷನ್ ಅಲ್ಲಿ ಒಂದು ಸಂಧಾನ ಮಾತುಕತೆಯಲ್ಲಿ ಪಾಲ್ಗೊಂಡಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಮೂರನೇದಾಗಿ, ಭಾರತಕ್ಕೆ ಬರ್ತಾ ಇರುವಂತಹ ಹಡಗುಗಳು ಇನ್ನೂ ಸುರಕ್ಷಿತವಾಗಿ ಭಾರತವನ್ನ ಬಂದು ತಲುಪಿಲ್ಲ. ಈಗಷ್ಟೇ ಹರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡಿರುವಂತದ್ದು. ತದನಂತರದಲ್ಲಿ ಭಾರತದ ನೌಕಾಸೇನೆಯ ಯುದ್ಧ ನೌಕೆಗಳೇನಿದಾವೆ, ಆ ನೌಕೆಗಳು ಅವುಗಳನ್ನ ಎಸ್ಕಾರ್ಟ್ ಮಾಡಿ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈಗ ಒಂದೊಂದಾಗಿ ನಾವು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಇವತ್ತು ಯುದ್ಧ ಸುಮಾರಾಗಿ ಒಂದು ತಿಂಗಳ ಅವಧಿಗೆ ಯುದ್ಧ ಈಗ ನಡೀತಾ ಇರುವಂತದ್ದು. ಕೇವಲ ಈ ಖಮೇನಿ ಹತ್ಯೆ ನಂತರ ಯುದ್ಧ ನಿಲ್ಲುತ್ತೆ ಅನ್ನುವಂತ ಒಂದಿಷ್ಟು ಊಹಾಪೋಹಗಳು ಇದ್ರೂ ಕೂಡ ಆ ರೀತಿಯಾದಂತಹ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ. ನಿರಂತರವಾಗಿ ಇರಾನ್ ತನ್ನ ಬಳಿಯಲ್ಲಿರ್ತಕ್ಕಂಥ ಡ್ರೋನ್ಸ್ ಗಳನ್ನ, ಮಿಸೈಲ್ಸ್ ಗಳನ್ನ ಬಳಸಿಕೊಂಡು ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಇಸ್ರೇಲ್ ನ ಟೆಲ್ ಅವೀವ್ ಮೇಲೆ ದಾಳಿಗಳು ಮುಂದುವರಿತಾ ಇದಾವೆ. ಸಾಕಷ್ಟು ಶಾಲಾ ಕಾಲೇಜುಗಳನ್ನ ಕೂಡ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಇರಾನ್ ಸೇನಾ ಪಡೆಗಳಿಂದ. ಆದ್ರೆ ಇಸ್ರೇಲ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯೇ ಇಲ್ಲದೆ ರೀತಿಯಾಗಿ ಅಲ್ಲಿಗೆ ಯಾವುದೇ ಒಂದು ಈ ಐರನ್ ಡೋಮ್ ಅನ್ನತಕ್ಕಂತ ಒಂದು ಕಾನ್ಸೆಪ್ಟ್ ಏನಿತ್ತು, ಅವುಗಳನ್ನು ದಾಟಿ ನಮ್ಮ ಮಿಸೈಲ್ಗಳು ಇರಾನ್ ಅನ್ನ ತಲುಪಬಲ್ಲವು ಅಂತ ಹೇಳಿ, ಇಸ್ರೇಲ್ ಅನ್ನ ತಲುಪಬಹುದು ಅಂತ ಹೇಳಿ ಇವತ್ತು ಇರಾನ್ ತೋರಿಸಿಕೊಡ್ತಾ ಇದೆ. ಜೊತೆಗೆ ಅತ್ಯಂತ ಪ್ರಮುಖವಾದಂತ ವಿಚಾರ ಅಂದ್ರೆ, ಇಸ್ರೇಲ್ ನಲ್ಲಿ ಕೂಡ ಆಂಟಿ ವಾರ್ ಅನ್ನುವಂಥದ್ದು ಏನಿದೆ, ಯುದ್ಧ ವಿರೋಧಿ
ಪ್ರತಿಭಟನೆಗಳು ಜೋರಾಗ್ತಾ ಇದಾವೆ. ಸಾಕಿನ್ನು ಎಷ್ಟಂತ ನಾವು ಈ ರೀತಿಯಾಗಿ ಒಂದು ಅಂದ್ರೆ ಭಯದಲ್ಲೇ ಬದುಕಬೇಕು ಅನ್ನುವಂತ ಪ್ರಶ್ನೆಯನ್ನ ಇಸ್ರೇಲಿಗರು ಇವತ್ತು ಇಸ್ರೇಲ್ನ ಸರ್ಕಾರವನ್ನ ಕೇಳ್ತಾ ಇದ್ದಾರೆ ಒಂದು ಹಂತದಲ್ಲಿ. ಎರಡನೇ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಪ್ರಮುಖವಾದಂತ ಮತ್ತೊಂದು ಡೆವಲಪ್ಮೆಂಟ್ ಅಂದ್ರೆ ಪಾಕಿಸ್ತಾನ ಹೇಳಿಕೊಂಡ ಹಾಗೆ ತಾನು ತನ್ನ ದೇಶದಲ್ಲಿ ತನ್ನ ದೇಶದ ನೆಲದಲ್ಲಿ ಈ ಸಂಧಾನ ಮಾತುಕತೆ ನಡೀತಾ ಇದೆ. ಅದರಲ್ಲಿ ಟರ್ಕಿ ಪಾಲ್ಗೊಂಡಿದೆ, ಅದರಲ್ಲಿ ಬ್ರೆಜಿಲ್ ಕೂಡ ಪಾಲ್ಗೊಂಡಿರುವಂತದ್ದು, ಜೊತೆಗೆ ಇರಾನ್ ಪಾಲ್ಗೊಂಡಿದೆ. ಇವರೆಲ್ಲರೂ ಕೂಡ ಅಲ್ಲಿ ಮಾತುಕತೆಯನ್ನ ಆಡ್ತಾರೆ ಅಂತ ಹೇಳಿ. ಆದ್ರೆ ಅಮೆರಿಕದಿಂದ ಯಾರು ಪಾಲ್ಗೊಂಡಿದ್ದಾರೆ ಅದ್ರ ಬಗ್ಗೆ ಇನ್ನು ಯಾವುದೇ ಒಂದು ಅಧಿಕೃತವಾದಂತಹ ಮಾಹಿತಿಗಳು ಬರ್ತಾ ಇಲ್ಲ. JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರು ಅದರಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದ್ರು. ಇಲ್ಲಿಯ ತನಕ JD ವ್ಯಾನ್ಸ್ ಪಾಕಿಸ್ತಾನಕ್ಕೆ ಪ್ರಯಾಣವನ್ನ ಬೆಳೆಸಿರುವಂತದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಬರ್ತಾ ಇಲ್ಲ. ಹೀಗಾಗಿ ಕೇವಲ ತನ್ನ ಒಂದು ಇಮೇಜ್ ಅನ್ನ ಮತ್ತೆ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಪಾಕಿಸ್ತಾನ ಇದನ್ನ ಟ್ರೈ ಮಾಡ್ತಾ ಇದೆಯಾ ಅಂತ ಹೇಳಿ ಇವತ್ತು ಬಹುತೇಕವಾಗಿ ಮಾಧ್ಯಮದಲ್ಲಿ ಮತ್ತೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ನಾವು ಒಂದು ವಿಚಾರವನ್ನ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಸೇರಿದಂತ 20 ಹಡಗುಗಳನ್ನ ಹರ್ಮುಜ್ ಜಲಸಂಧಿ ಮೂಲಕವಾಗಿ ಬರ್ತಾ ಇದಾವೆ. 20 ಹಡಗುಗಳು. ಅದಕ್ಕೆ ಇರಾನ್ ಜೊತೆಯಲ್ಲೂ ಕೂಡ ಪಾಕಿಸ್ತಾನ ಮಾತುಕತೆಯನ್ನ ಆಡ್ತಾ ಇದೆ. ಸುರಕ್ಷಿತವಾಗಿ 20 ಹಡಗುಗಳು ಬರ್ತಾ ಇದಾವೆ ಅಂತ ಹೇಳಿ. ಇನ್ಫ್ಯಾಕ್ಟ್ ನಾವು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಪಾಕಿಸ್ತಾನದ ಬಳಿಯಲ್ಲಿ 20 ಹಡಗುಗಳು ಇಲ್ಲವೇ ಇಲ್ಲ. ಹಾಗಿದ್ರೆ ಆ 20 ಹಡಗುಗಳು ಬರ್ತಾ ಇದ್ರೆ ಆ ದೇಶಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಆ ದೇಶದ ಬಾವುಟವನ್ನ ಹಾಕಿಕೊಂಡು ಬೇರೆ ಕಡೆ ಹೋಗ್ತಾ ಇತ್ತ? ಅವರು ಹೇಳಿದಂತ ಸುಳ್ಳನ್ನೇ ಎಲ್ಲರೂ ಕೂಡ ನಂಬಿ ಪಾಕಿಸ್ತಾನದ ಹಡಗುಗಳು ಪಾಸ್ ಆಗಿದಾವಂತೆ, ಪಾಕಿಸ್ತಾನಕ್ಕೆ 20 ಹಡಗುಗಳು ಬರ್ತಾ ಇದಾವೆ ಅಂತ ಹೇಳಿ ಕೇವಲ ಸುದ್ದಿಯನ್ನ ಅಂದ್ರೆ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಅಲ್ಲಿ ಇಷ್ಟು ಯಶಸ್ವಿಯಾಗಿ ಆಗ್ತಾ ಇದೆಯಾ ಪಾಕಿಸ್ತಾನ? ಯಾಕೆ ಯಾವ್ದನ್ನ ಒಂದು ಪರಾಮರ್ಶಿಸುವಂತ ಪ್ರಯತ್ನಕ್ಕೆ ಯಾವ ದೇಶಗಳು ಅಥವಾ ಯಾವ ದೇಶದ ಪ್ರಮುಖ ಮಾಧ್ಯಮಗಳು ಕೂಡ ಮುಂದಾಗ್ತಾ ಇಲ್ಲ ಅನ್ನೋಂತ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದಾವೆ. ಹೀಗಾಗಿ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಸಂಧಾನ ಮಾತುಕತೆಯ ಬಗ್ಗೆ ಯಾವುದೇ ಸ್ಪಷ್ಟವಾದಂತ ನಿಲುವಾಗ್ಲಿ, ಅಭಿಪ್ರಾಯವಾಗ್ಲಿ ಅಥವಾ ಅದರ ವಿವರಣೆಗಳಾಗ್ಲಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಒಂದು ವೇಳೆ ಯುದ್ಧ ನಿಂತ್ರೆ ಬೆಸ್ಟ್, ಆಲ್ ಫಾರ್ ಗುಡ್, ಅಂದ್ರೆ ಎಲ್ಲರಿಗೂ ಕೂಡ ಅದು ಒಂದು ಉತ್ತಮವಾಗಿರ್ತಕ್ಕಂಥದ್ದೇ. ಯುದ್ಧ ನಿಲ್ಲಬೇಕು ಅನ್ನೋದು ಎಲ್ಲರೂ ಕೂಡ ಇವತ್ತು ಭಾರತ ಕೂಡ ಇದನ್ನು ಸಾಕಷ್ಟು ಬಾರಿ ಹೇಳಿದೆ. ಆದ್ರೆ ನಾವು ಈ ಒಂದು ಮಧ್ಯವರ್ತಿಗಳ ರೀತಿಯಾಗಿ ವರ್ತನೆಯನ್ನ ಮಾಡೋದಿಲ್ಲ. ಭಾರತ ತನ್ನದೇ ಆದಂತಹ ಘನತೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ ಭಾರತ ಈಗ ಆಲ್ರೆಡಿ ಸ್ಪಷ್ಟಪಡಿಸಿರುವಂತದ್ದು ಚೈತ್ರ, ಹರ್ಮುಜ್ ಜಲಸಂಧಿ ಯಾವುದೇ ದೇಶಕ್ಕೆ ಸಂಬಂಧಪಟ್ಟಿಲ್ಲ. ಭಾರತದ ಹಡಗುಗಳು ಬರೋದಕ್ಕೆ ನಮಗೆ ಇರಾನ್ನ ಅನುಮತಿಯ ಅವಶ್ಯಕತೆ ಇಲ್ಲ. ಹರಿಯುವ ನೀರಿಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಗಳು ಕೂಡ ಬೇಡ. ಒಂದು ವೇಳೆ ಭಾರತದ ಹಡಗುಗಳ ಮೇಲೆ ಇರಾನ್ ಏನಾದ್ರೂ ದಾಳಿಯನ್ನ ಮಾಡುವಂತ ಎಕ್ಸ್ಟ್ರೀಮ್ ಹಂತಕ್ಕೆ ಹೋದ್ರೆ ಅತ್ಯಂತ ಭೀಕರವಾದಂತಹ ಪರಿಣಾಮವನ್ನ ಅದು ಕೂಡ ಎದುರಿಸುತ್ತೆ. ಅವರ ಯುದ್ಧ ನೌಕೆಗಳು ಇನ್ನೂ ಭಾರತದ ಬಳಿಯಲ್ಲಿದ್ದಾವೆ, ಇಲ್ಲಿ ಸುರಕ್ಷಿತವಾಗಿದ್ದಾವೆ. ಅವರ ಒಂದಿಷ್ಟು ಸಿಬ್ಬಂದಿಗೆ ಭಾರತ ನೆಲೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ನಾವು ತುಂಬಾ ವೀಕ್ ದೇಶದ ರೀತಿಯಾಗಿ ಅಥವಾ ಪಾಕಿಸ್ತಾನದ ರೀತಿಯಾಗಿ ನಮ್ಮನ್ನು ನಾವು ಭಾವಿಸುವಂತ ಅಗತ್ಯ ಇಲ್ಲ. ಹರ್ಮುಜ್ ಜಲಸಂಧಿ ಯಾವ ದೇಶಕ್ಕೂ ಸೇರಿಲ್ಲ, ಅದು ಅಂತಾರಾಷ್ಟ್ರೀಯ ನೀರಿರುವಂತದ್ದು. ಹೀಗಾಗಿ ನಮಗೆ ಇರಾನ್ನ ಅನುಮತಿ ಅಗತ್ಯ ಇಲ್ಲ. ಆದ್ರೆ ಅಲ್ಲಿ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಕೂಡ ಒಂದು ಪಾಲುದಾರ ಆಗಿರುವಂತದ್ದು. ಯಾಕಂದ್ರೆ ಇರಾನ್ ಸಾಕಷ್ಟು ದೇಶಗಳ ಹಡಗುಗಳನ್ನ ಈಗ ಆಲ್ರೆಡಿ ಟಾರ್ಗೆಟ್ ಮಾಡಿದೆ, ಆದ್ರೆ ಭಾರತದ ಹಡಗುಗಳನ್ನ ಅದು ಟಾರ್ಗೆಟ್ ಮಾಡ್ತಿಲ್ಲ. ಒಂದು ವೇಳೆ ಅಂತಾರಾಷ್ಟ್ರೀಯ ನೀರನ್ನ ದಾಟಿದ ಬಳಿಕ ಭಾರತಕ್ಕೆ ಬರುವಂತಹ ಹಡಗುಗಳ ಮೇಲೆ ಬೇರೆ ಯಾವ್ದಾದ್ರು ದೇಶಗಳು ದಾಳಿಯನ್ನ ಮಾಡಿ ಇರಾನ್ ಮೇಲೆ ಗೂಬೆಯನ್ನ ಕೂರಿಸುವಂತ ಪ್ರಯತ್ನಗಳು ಆಗುವಂತ ಸಾಧ್ಯತೆ ಇರೋದ್ರಿಂದ ಆ ಹಡಗುಗಳ 94,000 ಮೆಟ್ರಿಕ್ ಟನ್ ಏನು LPG ಭಾರತಕ್ಕೆ ಬರ್ತಾ ಇದೆ, ಆ ಹಡಗುಗಳಿಗೆ ಸುರಕ್ಷತೆಗಾಗಿ ಭಾರತದ ನೌಕಾಸೇನೆಯ ಹಡಗುಗಳು ಈಗ ಆಲ್ರೆಡಿ ಅದಕ್ಕೆ ಒಂದು ಎಸ್ಕಾರ್ಟ್ ಮಾಡ್ಕೊಂಡು ಭಾರತಕ್ಕೆ ಕರೆತರ್ತಾ ಇದಾವೆ. ಹೀಗಾಗಿ ಈ ಎಲ್ಲ ವಿಚಾರಗಳು ನಡೀತಾ ಇರುವಂತದ್ದು. ಎಲ್ಲರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕಾಲಮಾನದ ಪ್ರಕಾರ 8 ಗಂಟೆಗೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಅನೌನ್ಸ್ಮೆಂಟ್ ಏನಾಗಿರುತ್ತೆ, ಮತ್ತೆ ಏನಾದ್ರೂ ಇರಾನ್ ಮೇಲೆ ತನ್ನ ಸೋಲ್ಜರ್ಸ್ ಅನ್ನ 10,000 ಅಮೆರಿಕನ್ ಸೈನಿಕರನ್ನ ಕಳಿಸುವಂತ ಅವರ ನಿರ್ಧಾರ ಏನಿತ್ತು ಅದಕ್ಕೆ ಪುಷ್ಟಿ ಕೊಡೋದ್ರ ಬಗ್ಗೆ ಘೋಷಣೆಯನ್ನ ಮಾಡ್ತಾರಾ, ಅಥವಾ ಏನಾದ್ರು ಯುದ್ಧ ವಿರಾಮದ ಬಗ್ಗೆ ಮತ್ತೊಂದಿಷ್ಟು ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡ್ತಾರ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂತದ್ದು. ಆದ್ರೆ ಯುದ್ಧದ ಭೀಕರತೆ ಮಾತ್ರ ತತ್ಕ್ಷಣದ ನಿಲ್ಲೋ ರೀತಿಯಾಗಿ ಕಾಣ್ತಾ ಇಲ್ಲ. ಅದರ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗಿರೋ ರೀತಿಯಾಗಿ ಕಾಣಿಸ್ತಾ ಇದೆ ಚೈತ್ರ. ಧನ್ಯವಾದ ರಾಘವೇಂದ್ರ.